ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಯಾರಾದ್ರೊಬ್ಬ ಮುಖ್ಯಮಂತ್ರಿ ಬಂದು ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ನಿಂತ್ಕೊಂಡು ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಅಧಿಕಾರಿಯ ಹೆಸರನ್ನ ಹೇಳಿ ಬೆದರಿಕೆಯನ್ನ ಹಾಕಿದ್ರೆ ಹೇಗಿರುತ್ತೆ? ಅದು ಎಂತಹ ಬೆದರಿಕೆ ಗೊತ್ತಾ? ಇವತ್ತು ಅಥವಾ ನಾಳೆ ಬಿಜೆಪಿ ಡೆಲ್ಲಿಯಿಂದ ಹೋಗುತ್ತೆ, ಅಂದ್ರೆ ಅಧಿಕಾರವನ್ನ ಕಳ್ಕೊಳ್ಳುತ್ತೆ. ಅದಾದ ನಂತರ ನೀನ್ ಎಲ್ಲೇ ನನ್ನ ಕೈಗೆ ಸಿಕ್ಕಿದ್ರು ಕೂಡ ನಾನು ನಿನ್ನನ್ನ ಜನರ ಕೈಗೆ ಒಪ್ಪಿಸ್ತೀನಿ. ಜನ ನೇರವಾಗಿ ಅವತ್ತು ನಿನ್ನಿಂದ ನ್ಯಾಯವನ್ನ ತಗೊಳ್ತಾರೆ. ಈ ಮಾತನ್ನ ಕೇಳುವಾಗ್ಲೇ ಒಂದು ರೌಡಿಸಮ್ ರೀತಿ ಸೌಂಡ್ ಆಗುತ್ತಲ್ವಾ? ಆಗ್ಲೇ ಬೇಕಲ್ವಾ? ಯಾಕಂತಂದ್ರೆ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಮುಖ್ಯಮಂತ್ರಿ. ಅಂಡ್ ಯಾರಿಗೆ ಹೇಳಿರುವಂತ ಮಾತಿದು? ಮುಖ್ಯ ಚುನಾವಣಾ ಆಯುಕ್ತರಾದಂತಹ ಜ್ಞಾನೇಶ್ ಕುಮಾರ್ ಅವರಿಗೆ ಹಾಕಿರುವಂತಹ ಬೆದರಿಕೆ ಇದು. ಓಪನ್ ಆಗಿ. ನಿಮಗೆ ಗೊತ್ತು ಯಾಕೆ ಈ ಮಾತುಗಳು ಮಮತಾ ಬ್ಯಾನರ್ಜಿ ಬಾಯಿಂದ ಬರ್ತಾ ಇದೆ? ಯಾಕೆ ಬರ್ತಾ ಇದೆ? ಯಾಕೆ ಈ ಸೇಡು? ಈಗ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದಲ್ಲಿ ವೋಟರ್ ಲಿಸ್ಟ್ ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ SIR ಮೇಲೆ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಮಮತಾ ಬ್ಯಾನರ್ಜಿ ಆರೋಪವನ್ನ ಮಾಡ್ತಾ ಇರೋದೇನಪ್ಪ ಅಂತಂದ್ರೆ ಈ SIR ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ಹೆಸರುಗಳನ್ನ ಇವರು ಬೇಕಂತಾನೆ ತೆಗೆದು ಹಾಕಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ ಜನರ ಹೆಸರನ್ನ ದೊಡ್ಡ ಪ್ರಮಾಣದಲ್ಲಿ ಇವರು ತೆಗೆದು ಹಾಕ್ತಾ ಇದ್ದಾರೆ. ಇದರಿಂದ ಫೇರ್ ಎಲೆಕ್ಷನ್ ಅನ್ನುವಂಥದ್ದು ಅಪಾಯಕ್ಕೆ ಬಂದು ನಿಂತಿದೆ. ಆಮೇಲೆ ಈ SIR ಪ್ರಕ್ರಿಯೆಯನ್ನು ನಿಲ್ಲಿಸೋದಕ್ಕೆ ಮಮತಾ ಬ್ಯಾನರ್ಜಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆಯೋ ಅವೆಲ್ಲವನ್ನ ಮಾಡಿದ್ರು. ಯಾಕೆ ಅಷ್ಟು ಕಷ್ಟಪಡ್ತಾ ಇದ್ದಾರೆ? ಯಾಕೆ ಅಷ್ಟು ಸರ್ಕಸ್ ಹಾಕ್ತಾ ಇದ್ದಾರೆ ಅಂತಂದ್ರೆ ನಿಮಗೂ ಗೊತ್ತಿದೆ. ಕಾರಣ, ಇಲ್ಲಿಗಲ್ ವೋಟರ್ಗಳನ್ನ ತೆಗೆದು ಹಾಕಿದ್ರೆ ಅದರಿಂದ ನಷ್ಟ ಆಗತ್ತೆ. ಯಾರಿಗೆ ನಷ್ಟ ಆಗತ್ತೆ? ಅಫ್ಕೋರ್ಸ್ ಮಮತಾ ಬ್ಯಾನರ್ಜಿಗೆ. ಯಾಕಂದ್ರೆ ಇಷ್ಟು ವರ್ಷ ಅಧಿಕಾರಕ್ಕೆ ಬಂದಿದ್ದೇ ಆ ಫೇಕ್ ವೋಟರ್ಸ್ಗಳನ್ನ ಹಿಡ್ಕೊಂಡಲ್ವಾ? ಹಾಗಾಗಿ ಆ ಒಂದು ಫ್ರಸ್ಟ್ರೇಷನ್ SIR ಪ್ರಕ್ರಿಯೆ ತಡೆಯುವಂತಹ ಭರದಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಬಿಜೆಪಿ ದೆಹಲಿಯಿಂದ ಹೋಗುತ್ತೆ. ಆಮೇಲೆ ನೀವು ಎಲ್ಲೇ ಸಿಕ್ಕಿದ್ರು ಕೂಡ ನಾನು ನಿನ್ನನ್ನ ಜನರ ಕೈಗೆ ಒಪ್ಪಿಸ್ತೀನಿ. ಜನ ನೇರವಾಗಿ ನಿನ್ನಿಂದ ನ್ಯಾಯವನ್ನ ಕೇಳ್ತಾರೆ. ಗೂಂಡಾ ಮುಖ್ಯಮಂತ್ರಿ ಹೌದಲ್ವೋ? ಅಂಡ್ ಈಕೆ ಈ ಮಾತಲ್ಲಿ ದೊಡ್ಡ ಪ್ರಶ್ನೆ ಕೂಡ ಇದೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಆಕೆ ಹೇಳುವಂತಹ ಆ ಜನರು, ನಾನು ಜನರ ಕೈಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾ ಇದ್ದಾರಲ್ವಾ, ಆ ಜನರು ಯಾರು? ನಿಮ್ಮದೇ TMC ಪಕ್ಷದ ಕಾರ್ಯಕರ್ತರ ಅಥವಾ ಪಶ್ಚಿಮ ಬಂಗಾಳದಲ್ಲಿ ವಿರೋಧಿಗಳನ್ನ ನಾವು ನೋಡ್ಕೊಳ್ತೀವಿ ಅಂತ ಹೇಳುವಂತಹ ನಿಮ್ಮದೇ ಅದೇ TMC ಗೂಂಡಾಗಳ? ಅಥವಾ ಚುನಾವಣೆ ಸೋತ ನಂತರ ರಸ್ತೆಗೆ ಇಳಿಯೋದಕ್ಕೆ ಮಮತಾ ಬ್ಯಾನರ್ಜಿ ಈ ಮೂಲಕ ಸೂಚನೆ ಕೊಡ್ತಾ ಬಂದಿರುವಂತಹ ಆ ಸಮುದಾಯನ? ಯಾರು ಆ ಜನರು? ಯಾರು? ಮಮತಾ ಬ್ಯಾನರ್ಜಿ ಜನರು ಅನ್ನುವಂಥ ಹೆಸರಲ್ಲಿ ಯಾವುದಾದ್ರೂ ಸಮುದಾಯವನ್ನ ಇಲ್ಲಿ ರೆಡಿ ಮಾಡಿ ಇಟ್ಟಿದಾರಾ ಅಂತ ಅನ್ಸುತ್ತೆ ಒಂದೊಂದು ಬಾರಿ. ಹೇಗೂ ಈಗ ಅಕ್ರಮ ಬಾಂಗ್ಲಾದೇಶದವರಾಗಿರಬಹುದು, ರೋಹಿಂಗ್ಯಾಗಳಾಗಿರಬಹುದು, ಫೇಕ್ ವೋಟರ್ಸ್ ಆಗಿರಬಹುದು, ಫೇಕ್ ವೋಟರ್ ID ಆಗಿರಬಹುದು, ಇಂಥದನ್ನೆಲ್ಲವನ್ನು ಕೂಡ SIR ಪ್ರಕ್ರಿಯೆ ಮೂಲಕ ತೆಗೆದು ಹಾಕಿದ ನಂತರ ಚುನಾವಣೆಯಲ್ಲಿ ಸೋಲೋದು ಪಕ್ಕ ಅನ್ನುವಂಥದ್ದು ಮಮತಾ ಬ್ಯಾನರ್ಜಿಗೆ ಆಗಿದೆ, ಗೊತ್ತಾಗಿದೆ. ಸೊ ಚುನಾವಣೆ ಸೋತ್ರೆ ಆಮೇಲೆ ನೀವು ರಸ್ತೆಗೆ ಇಳಿದು ಗಲಭೆಯನ್ನ ಮಾಡಿ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂಥವರಿಗೆ ಬೆದರಿಕೆಯನ್ನ ಹಾಕಿ ಅವರಿಗೆ ಹೆದರಿಸಿ ಈ ಮೂಲಕ ಹೇಳಿ ಮಮತಾ ಬ್ಯಾನರ್ಜಿ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧ ಅವರ ಟೀಮನ್ನ, ಅವರ ಗೂಂಡಾಗಳನ್ನ ಎತ್ತಿ ಕಟ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಯಾಕಂತಂದ್ರೆ ಅವರ ಹೇಳಿಕೆ ಒಂದು ಕಡೆಯಿಂದ ಅಫ್ಕೋರ್ಸ್ ವಾರ್ನಿಂಗ್, ಅದು ಮತ್ತೊಂದು ಕಡೆಯಿಂದ ಒಂದು ವರ್ಗಕ್ಕೆ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಅಂದ್ರೆ ಅವರ ಬೆಂಬಲಿಗರಿಗೆ ನೀವು ಅವರನ್ನ ವಿಚಾರಿಸ್ಕೊಳ್ಳಿ, ಅವರನ್ನ ಸುತ್ತುವರಿರಿ, ಅವರಿಗೆ ಹೆದರಿಸಿ, ಅವರಿಗೆ ಬೆದರಿಸಿ, ಅವರ ಮೇಲೆ ದಾಳಿ ಮಾಡಿ ಅಥವಾ ಅದಕ್ಕಿಂತನೂ ಕೆಟ್ಟದನ್ನೇ ಏನಾದ್ರೂ ಮಾಡ್ಲಿ ಅನ್ನುವಂತಹ ಉದ್ದೇಶ ಮಮತಾ ಬ್ಯಾನರ್ಜಿಗೆ ಇದ್ರೂ ಇರಬಹುದು. ಯಾಕಂದ್ರೆ ಸಾರ್ವಜನಿಕವಾಗಿ ಇಷ್ಟೆಲ್ಲ ಬೆದರಿಕೆಯನ್ನು ಹಾಕುವಂಥವ್ರು ಆ ಮಟ್ಟಕ್ಕೆ ಹೋಗಲ್ಲ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ? ಹೌದಲ್ವೋ? ವೀಕ್ಷಕರ, ಅಸಲಿಗೆ ಮಮತಾ ಬ್ಯಾನರ್ಜಿ ಯಾವಾಗಲೂ ಕೂಡ ತಮ್ಮ ಭಾಷಣದಲ್ಲಿ ಪ್ರಜಾಪ್ರಭುತ್ವ, ಸಂವಿಧಾನ ಇಂತಹ ಪದಗಳನ್ನ ಇಟ್ಕೊಂಡು ಭಾರೀ ಉಪದೇಶವನ್ನ ಕೊಡ್ತಾರೆ. ಈಗ ಈ ಬೆದರಿಕೆ ಹಾಕಿದಾರಲ್ವಾ, ಕೇಳಬೇಕು. ಇದು ಕೂಡ ಅವರ ಪ್ರಕಾರ ಈ ಲೋಕತಂತ್ರದ ಭಾಗನ,
ಅವರ ಸಂವಿಧಾನದ ಭಾಗನ ಅಂತ. ಲೋಕತಂತ್ರದಲ್ಲಿ ಯಾರಿಗಾದ್ರೂ ಚುನಾವಣಾ ಆಯುಕ್ತರ ವಿರುದ್ಧ ಅಸಮಾಧಾನ ಇದ್ರೆ ಅವರು ಸುಪ್ರೀಂ ಕೋರ್ಟಿಗೆ ಹೋಗಬಹುದಪ್ಪ. ಚುನಾವಣಾ ಆಯೋಗದ ವಿರುದ್ಧ ಅಧಿಕೃತ ದೂರನ್ನ ಬೇಕಾದ್ರೂ ಕೊಡಬಹುದು. ಸಂಸತ್ತಲ್ಲಿ ಬೇಕಾದ್ರೆ ಚರ್ಚೆನೂ ಮಾಡಬಹುದು, ಹೌದಾ? ಅಥವಾ ಜನರ ಮುಂದೆ ಸತ್ಯಾಂಶಗಳನ್ನ ಬೇಕಾದ್ರೂ ತೆರೆದಿಡಬಹುದು. ಆದ್ರೆ ಓಪನ್ ಆಗಿ ಒಬ್ಬ ಅಧಿಕಾರಿಯನ್ನ ನಾನ್ ನಿನ್ನನ್ನ ಜನರ ಕೈಗೆ ಒಪ್ಪಿಸ್ತೇನೆ ಅಂತ ಹೇಳಿದ್ರೆ ಏನ್ರಿ ಅದರ ಅರ್ಥ? ಇದೇನ್ ಪ್ರಜಾಪ್ರಭುತ್ವನ ಅಥವಾ ಬೆದರಿಕೆನಾ? ಏನ್ ಗೂಂಡಾ ಮುಖ್ಯಮಂತ್ರಿನಾ ನೀವು? ವೀಕ್ಷಕರಿದ್ರ ಮಧ್ಯದಲ್ಲಿ ಮಮತಾ ಬ್ಯಾನರ್ಜಿಯ ಈ ನಡೆಗೆ ಸರಿಯಾಗಿ ಒಂದು ದೊಡ್ಡ ರಾಜಕೀಯ ಬೆಳವಣಿಗೆ ಆಗಿರುವಂಥದ್ದು. ಏನಪ್ಪಾ ಅಂತಂದ್ರೆ, ಮುಖ್ಯ ಚುನಾವಣಾ ಆಯುಕ್ತರಾದಂತಹ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧ ಅವರನ್ನ ಹುದ್ದೆಯಿಂದ ಕೆಳಗಿಳಿಸೋದಕ್ಕೆ 193 ವಿರೋಧ ಪಕ್ಷದ ಸಂಸದರು ಈಗ ಮುಂದಾಗಿರುವಂಥದ್ದು. ಅವರು ನೋಟಿಸ್ ಅಲ್ಲಿ ಒಂದಷ್ಟು ಪಾಯಿಂಟ್ಸ್ ಗಳನ್ನು ಉಲ್ಲೇಖ ಮಾಡಿದ್ದಾರೆ. ಏನ್ ಆರೋಪವನ್ನ ಮಾಡಿದ್ದಾರೆ ಅಂತ ನೋಡಿದ್ರೆ, ಪಾಯಿಂಟ್ ನಂಬರ್ 1, ಜ್ಞಾನೇಶ್ ಕುಮಾರ್ ಅವರು ಆ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದುಕೊಂಡು ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರೆ, ಭೇದ ಭಾವದ ವರ್ತನೆಯನ್ನ ತೋರ್ತಾ ಇದ್ದಾರೆ, ಚುನಾವಣಾ ವಂಚನೆ ಕುರಿತಾದಂತಹ ತನಿಖೆಯನ್ನ ಉದ್ದೇಶಪೂರ್ವಕವಾಗಿ ತಡೆ ಹಿಡಿತಾ ಇದ್ದಾರೆ. ಪಾಯಿಂಟ್ ನಂಬರ್ 3, ಆಲ್ರೆಡಿ ಪಾಯಿಂಟ್ ನಂಬರ್ 2 ಹೇಳಿದ್ನಲ್ವಾ. ಪಾಯಿಂಟ್ ನಂಬರ್ 3, ಭಾರಿ ಪ್ರಮಾಣದ ಮತದಾರರು ತಮ್ಮ ಹಕ್ಕು ಕಳ್ಕೊಳ್ಳೋ ಹಾಗೆ ಮಾಡಿದಂತಹ ಆರೋಪ ಕೂಡ ಅವರ ಮೇಲೆ ಇದೆ. ಅಂಡ್ ಈ ನೋಟಿಸಿಗೆ 130 ಲೋಕಸಭಾ ಸಂಸದರು, 63 ರಾಜ್ಯಸಭಾ ಸಂಸದರು ಸಹಿಯನ್ನ ಕೂಡ ಹಾಕಿದ್ದಾರೆ. ಇದನ್ನ ಶೀಘ್ರದಲ್ಲಿ ಸಂಸತ್ತಿನ ಒಂದು ಸದನದಲ್ಲಿ ಸಲ್ಲಿಸುವಂತಹ ನಿರೀಕ್ಷೆ ಕೂಡ ಇದೆ. ನೋಡಿ ಇವರುಗಳ ಮನಸ್ಥಿತಿ ಹೇಗಿದೆ ನೋಡಿ. ಚುನಾವಣೆ ಸೋತ್ರೆ ವೋಟ್ ಚೋರಿ. ಈಗ ಮೊದಲೇ ಚುನಾವಣೆ ಸೋಲೋದು ಗೊತ್ತಿದೆಯಲ್ವಾ ಪಶ್ಚಿಮ ಬಂಗಾಳದಲ್ಲಿ, ಅದಕ್ಕೆ ಜ್ಞಾನೇಶ್ ಕುಮಾರ್ ಅವರನ್ನೇ ತೆಗೆದು ಬಿಡೋದು. ಸಂಸತ್ತಿನ ಮೂಲಕ ಮುಖ್ಯ ಚುನಾವಣಾ ಆಯುಕ್ತರನ್ನ ತೆರವುಗೊಳಿಸೋದಕ್ಕೆ ಎಲ್ಲಾ ಸಂಸದರು ಸೇರಿ ಮುಂದಾಗಿರುವಂಥದ್ದು ಇದೇ ಮೊದಲು. ಫಾರ್ ದಿ ಫಸ್ಟ್ ಟೈಮ್ ಆಗ್ತಾ ಇರುವಂಥದ್ದು ಇದು. ನೋಡೋಣ. ಇಸಿ ತೆರವು ಪ್ರಸ್ತಾವನೆ ಈಗ ಸಂಸತ್ತಿನ ಪರೀಕ್ಷೆಗಂತೂ ಸಿದ್ಧ ಆಗಿದೆ. ಅಂಡ್ ಇದರಲ್ಲಿ ಮತ್ತೆ ಮುಖಭಂಗವನ್ನ ವಿರೋಧ ಪಕ್ಷ ಅನುಭವಿಸ್ತಾರೆ, ಅದರಲ್ಲಿ ಯಾವ ಡೌಟ್ ಕೂಡ ಇಲ್ಲ. ಒಂದು ಕಡೆ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ತೆಗೆದುಹಾಕುವಂತ ಪ್ರಯತ್ನದಲ್ಲಿ ಸಂಪೂರ್ಣವಾಗಿ ಸೋತು ಹೋದ್ರು, ಮುಖಭಂಗವನ್ನ ಅನುಭವಿಸಿದ್ರು. ಈಗ ಮತ್ತೆ ಇನ್ನೊಂದು ಹುಚ್ಚು ಸಾಹಸಕ್ಕೆ ಕೈಯನ್ನ ಹಾಕಿದ್ದಾರೆ. ಇಲ್ಲೂ ಫೇಲ್ ಆಗೋದ್ರಲ್ಲಿ ಯಾವ ಡೌಟ್ ಕೂಡ ಇಲ್ಲ. ಫಸ್ಟ್ ಆಫ್ ಆಲ್ ಮೆಜಾರಿಟಿನೇ ಇಲ್ಲದಂಥವ್ರು ಏನ್ ಸರ್ಕಸ್ ಮಾಡೋದಕ್ಕಾಗತ್ತೆ ಅಷ್ಟೇ, ಹೌದಲ್ವಾ ವೀಕ್ಷಕರೇ? ಜ್ಞಾನೇಶ್ ಕುಮಾರ್ ಅವರಿಗೆ ಮಮತಾ ಬ್ಯಾನರ್ಜಿ ಅವರು ಬೆದರಿಕೆಯನ್ನು ಹಾಕೋದಕ್ಕೂ ಮೊದಲು ಬಂಗಾಳದ ಹಿಂದೂಗಳಿಗೆ ಕೂಡ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಏನಂತ? ನಾವು ಇದ್ದಿದ್ರಿಂದಾನೇ ನೀವೆಲ್ಲರೂ ಕೂಡ ಈಗ ಸುರಕ್ಷಿತರಾಗಿದ್ದೀರಿ. ನಾವು ಇಲ್ಲದಿದ್ರೆ ಒಂದು ನಿರ್ದಿಷ್ಟ ಸಮುದಾಯ ನಿಮ್ಮನ್ನ ಸುತ್ತುವರೆದಾಗ ಒಂದು ಕ್ಷಣದಲ್ಲಿ ನಿಮ್ಮನ್ನ ಮುಗಿಸಿಬಿಡ್ತಾರೆ. আমরা আছি বলে না আপনারা সবাই ভালো আছেন, আর যদি আমরা না থাকি কোনোদিন সেরকম আসে 1 সেকেন্ড লাগবে। একটা কমিউনিটি যখন জোট বাঁধে না, ঘিরে ফেললে 1 সেকেন্ডে দেবে একদম 12টা বাজিয়ে। যদি নিজেদের 13টা বাজাতে না চান, বিজেপির অপপ্রচারে কেউ ভুল বুঝবেন না। ಸೀರಿಯಸ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳಿಗೆ ಯಾವತ್ತಾದ್ರೂ ರಕ್ಷಣೆಯನ್ನ ಕೊಟ್ಟಿದೆಯಾ? ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಕೊಡೋದಕ್ಕೆ ಯೋಗ್ಯತೆ ಇಲ್ಲದಂತಹ ಮುಖ್ಯಮಂತ್ರಿ ನೀವು ಏನ್ ಹೇಳ್ತಾ ಇದ್ದೀರಾ? 2011ರಲ್ಲಿ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬಂದ ನಂತರ ಪಶ್ಚಿಮ ಬಂಗಾಳದ ಹಲವಾರು ಜಿಲ್ಲೆಗಳಲ್ಲಿ ಪದೇ ಪದೇ ಕಮ್ಯುನಲ್ ವೈಲೆನ್ಸ್, ಹಿಂಸಾತ್ಮಕ ಘರ್ಷಣೆಗಳು ಸಂಭವಿಸ್ತಾನೆ ಇದ್ದಾವೆ. ಹಲವಾರು ಸಂದರ್ಭಗಳಲ್ಲಿ ಬೆಂಗಾಳಿ ಹಿಂದೂಗಳು ಅದಕ್ಕೆ ಬಲಿ ಆಗಿರುವಂತಹ ಆರೋಪಗಳು ಬಹಳಷ್ಟಿದ್ದಾವೆ. 2016ರಲ್ಲಿ ಮಾಲ್ದಾದ ಕಾಲಿಯಾ ಚಕ್ನಲ್ಲಿ ಹಿಂಸಾತ್ಮಕ ಗುಂಪು ಪೊಲೀಸ್ ಠಾಣೆ, ಸರಕಾರಿ ಆಸ್ತಿಗಳ ಮೇಲೆ ದಾಳಿಯನ್ನು ನಡೆಸುತ್ತೆ. ಏನ್ ಕ್ರಮವನ್ನ ಕೈಗೊಂಡ್ರಿ? ಅದೇ ವರ್ಷ ಹಾವಡಾದ ಧೂಲಗಢದಲ್ಲಿ ಗಲಭೆ ಆಗುತ್ತೆ, ಮನೆ ಅಂಗಡಿ ಎಲ್ಲ ಬೆಂಕಿಗೆ ಆಹುತಿಯಾಗುತ್ತೆ. ಏನ್ ಮಾಡ್ತು ಮಮತಾ ಬ್ಯಾನರ್ಜಿ ಸರ್ಕಾರ? ಅದಾದ ನಂತರ 2017ರಲ್ಲಿ ಉತ್ತರ ಪರಗಣಾಸ್ನ ಬದುರಿಯಾ ಬಸಿರ್ಹಾಟ್ ಗಲಭೆ ಆಗಿರಬಹುದು,
2018ರಲ್ಲಿ ರಾಮನವಮಿ ಸಂದರ್ಭದಲ್ಲಿ ಆನಸೋಲ್ ರಾಣಿಗಂಜ್ ಹಿಂಸಾಚಾರ ನಡೆದಿರುವಂಥದ್ದಾಗಿರ್ಬೋದು, 2019-20 ಆಂಟಿ CAA ಪ್ರತಿಭಟನೆಗಳ ಸಂದರ್ಭದಲ್ಲಿ ರೈಲು ಧ್ವಂಸ, ನಿಲ್ದಾಣಗಳ ಧ್ವಂಸ ಇದೆಲ್ಲವಾಗಿರ್ಬೋದು, 2021 ಚುನಾವಣೆಯ ನಂತರದ ಹಿಂಸಾಚಾರಗಳಾಗಿರ್ಬೋದು, ಇನ್ನು ಇತ್ತೀಚೆಗೆ 2023-24ರಲ್ಲಿ ರಾಮನವಮಿ ಮೆರವಣಿಗೆಗೆ ಹಾವಡಾ, ರಿಷ್ಟ್ರಾ, ಮುರ್ಷಿದಾಬಾದ್ ಪ್ರದೇಶದಲ್ಲಿ ಕಲ್ಲೆಸೆತ, ಕಚ್ಚಾ ಬಾಂಬ್ ದಾಳಿ, ಬೆಂಕಿ ಹಚ್ಚುವಂತಹ ಘಟನೆ ಇದಾಗಿರಬಹುದು. ಇನ್ನು ಎಷ್ಟು ಬೇಕು? ಇಂತಹ ಎಷ್ಟು ಘಟನೆ ಬೇಕು ಮಮತಾ ಬ್ಯಾನರ್ಜಿ ಅವರೇ? ಇಂತಹ ಸಂದರ್ಭಗಳಲ್ಲಿ ಯಾವತ್ತಾದ್ರೂ ಮಮತಾ ಬ್ಯಾನರ್ಜಿ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿತ್ತಾ? ನೆವರ್. ಕಾಪಾಡಿಲ್ಲ. ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಯಾರಿಗೂ ಸುರಕ್ಷತೆ ಇಲ್ಲ. ಬಾಂಗ್ಲಾದೇಶ ಅಕ್ರಮ ವಲಸಿಗರು, ರೋಹಿಂಗ್ಯಾಗಳು ಅವರ ಫೇವರೆಟ್ ಅಲ್ಪಸಂಖ್ಯಾತ ಸಮುದಾಯದವರು, ಇವರನ್ನ ಬಿಟ್ರೆ ಯಾರಿಗೂ ಕೂಡ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ರಕ್ಷಣೆ ಇಲ್ಲ. ಇವತ್ತು ಮಮತಾ ಬ್ಯಾನರ್ಜಿ ನಾನು ಸೋಲ್ತೇನೆ ಅನ್ನುವಂಥದ್ದು ಗೊತ್ತಾಗಿ ಒಂದು ಕಡೆ ಚುನಾವಣಾ ಆಯುಕ್ತರಿಗೆ ಬೆದರಿಕೆಯನ್ನು ಹಾಕುವಂಥದ್ದು, ಮತ್ತೊಂದು ಕಡೆ ಹಿಂದೂಗಳಿಗೆ ಬೆದರಿಕೆಯನ್ನು ಹಾಕುವಂಥದ್ದು, ಒಟ್ಟಾರೆ ಎಲ್ಲರಿಗೆ ಬೆದರಿಕೆ ಹಾಕೊಂಡು ಓಡಾಡ್ತಾ ಇದ್ದಾರೆ. ಒಂಥರ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡ ಹಾಗೆ ಮಾಡ್ತಾ ಇದ್ದಾರೆ. ಒಂದಷ್ಟು ವಿಡಿಯೋಗಳು ಇದಾವೆ ಅದಕ್ಕೆ ಸಂಬಂಧಪಟ್ಟಂಥದ್ದು. ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಫ್ರಸ್ಟ್ರೇಷನ್ ಎದ್ದು ಕಾಣಿಸ್ತಾ ಇದೆ. ಸೋಲ್ತೀನಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಫೇಕ್ ವೋಟರ್ಸ್ ತೆಗೆದ ಮೇಲೆ ಹೆಂಗೆ ವಿನ್ ಆಗ್ತಾರೆ? ಇಷ್ಟು ವರ್ಷ ಫೇಕ್ ವೋಟರ್ಸ್ ಅನ್ನು ಇಟ್ಕೊಂಡು ವಿನ್ ಆದ್ರು, ಈಗ ಆಗ್ತಾ ಇಲ್ಲ. ಅಂಡ್ ಇದು ಇನ್ನೂ ಎಷ್ಟು ದಿನ ಅಂತ ನಾವು ನೋಡೇ ಬಿಡೋಣ. ಈ ಬಾರಿಯ ಎಲೆಕ್ಷನ್ ಅಲ್ಲಿ ಬಂಗಾಳದ ಜನ ಒಂದು ಐತಿಹಾಸಿಕ ತೀರ್ಪಿಗೆ ಕಾರಣ ಆಗೇ ಆಗ್ತಾರೆ ಅನ್ನುವಂಥದ್ದು ಇವತ್ತು ಎಲ್ಲರ ಅಭಿಪ್ರಾಯ. ನೋಡೋಣ ಏನಾಗುತ್ತೆ ಅಂತ, ಕಾಯೋಣ ಅಷ್ಟೇ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.